கோலார் தங்கவயலில் முதலாக ஆக்வா அண்டர் வாட்டர் டூனர் எக்ஸ்போ மற்றும் ஃபேமிலி ஃபன் ஃபேர் எக்ஸிபிஷன் மக்கள் பயன்பாட்டிற்கு துவங்கப்பட்டுள்ளது. இந்த அதிநவீன கண்காட்சி வளாகத்தில் அகில இந்திய அண்டர் வாட்டர் கண்காட்சியில் சுரங்க அமைப்பு கொண்ட மார்க்கத்தில் பலவித கண்ணை கவரும் நீர்மூழ்கி உயிரினங்கள் குதூகல ஆட்டம் போடும் காட்சிகள், குழந்தைகள் கொஞ்சி விளையாட பலவித ராட்டினங்கள், ரயில் பயணம், கொலம்பஸ், வாட்டர் போர்டு என ஜனரஞ்சக பொழுதுபோக்கு அம்சங்கள் இடம்பெற்றுள்ளது. அத்துடன் ஹேண்டிகிராஃப்ட் கைவினைப் பொருட்கள், உணவு வகைகள் என பலவிதமான கைவினைப் பொருட்களுடன் கண்காட்சி துவங்கப்பட்டுள்ளது. தங்கவயல் பொதுமக்கள் இதனை பயன்படுத்தி கொண்டு பலவித ஜனரஞ்சக காட்சிகள் கண்டுகளிக்க அன்புடன் அழைக்கப்படுகிறார்கள். இடம் கோலார் தங்கவயல், பாலகிருஷ்ணா லேஅவுட், அசோகநகர் அருகில். வாருங்கள், கண்டு மகிழுங்கள், கனவுக்குள் மிதக்குங்கள். 2025 ರಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಮಸಾಗರ ಗ್ರಾಮ ಪಂಚಾಯತಿಯಲ್ಲಿ ನಾವು ಚುನಾವಣೆಯನ್ನು ಏರ್ಪಡಿಸಿದ್ವಿ. ಹಾಗಾಗಿ 15 ಸದಸ್ಯರು ಇದ್ದಂಥ ಗ್ರಾಮ ಪಂಚಾಯತಿಯಲ್ಲಿ ಒಂದು ನಾಮಿನೇಷನ್ಸ್ ಆಯಿತು. ಅಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಿನೇಷನ್ನು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಿನೇಷನ್ ಆಯಿತು. ಸರಿಯಾದ ಟೈಮ್ ಬಂದು ಎಲ್ಲರೂ ನಾಮಿನೇಷನ್ ಫೈಲ್ ಮಾಡಿದ್ರು. ನಂತರ ಯಾರು ಬರದೇ ಇದ್ದ ಕಾರಣ ಅಧ್ಯಕ್ಷ ಸ್ಥಾನಕ್ಕಾಗಿ ಚಂದ್ರಪ್ಪ MC ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಶಶಿಕಲಾ ಅವರನ್ನು ಆಯ್ಕೆ ಮಾಡಿದ್ದೀವಿ. ಹಾಗೆ ಇವತ್ತು ಸುಲಭವಾಗಿ ಯಾವುದೇ ಒಂದು ಘಟನೆ ಇಲ್ಲದಂಗೆ ಸುಸ್ಥಿರವಾಗಿ ಚುನಾವಣೆ ನಡೆಸಿದ್ದರಿಂದ ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು. ಟೋಟಲ್ 15 ಸದಸ್ಯರಲ್ಲಿ ಒಂದೇ ಒಂದು ನಾಮಿನೇಷನ್ ಆಗಿದ್ದು, ಒಂದು ನಾಮಿನೇಷನ್ನು ಮತ್ತು ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ಇತ್ತು. ಹಾಗಾಗಿ ಯಾರನ್ನು ಪ್ರತಿಸ್ಪರ್ಧೆ ಇಲ್ಲ ಕಾರಣ ಇಬ್ಬರು ಅವಿರೋಧ ಆಯ್ಕೆ ಚುನಾವಣೆ ನಡೆದಿಲ್ಲ ಸರ್. ರಾಮಸಾಗರ ಗ್ರಾಮ ಪಂಚಾಯತಿ ಚುನಾವಣೆಯಿಂದ 3ನೇ ಬಾರಿ ಆಗಿದ್ದು, 2ನೇ ಬಾರಿ ಶಾಸಕರಾಗಿದ್ದ ಅವರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿರೋ ಕಾರಣದಿಂದ ಅಭಿವೃದ್ಧಿ ಮಾಡಿಲ್ಲ. ಅದರಿಂದ ಈ 10 ಜನಕ್ಕೆ ನಾವು 10 ಜನನೂ ಬೇಜಾರು ಪಟ್ಕೊಂಡು ಜನಕ್ಕೆ ಅಭಿವೃದ್ಧಿ ಆಗಿಲ್ಲ, ಸುಮ್ಮನೆ ಇದ್ದಷ್ಟು ವೇಸ್ಟ್ ಅಂತ ಹೇಳ್ಬಿಟ್ಟು ಬೇಜಾರಾಗಿತ್ತು. ಅದರಿಂದ ನಾವು ಎಲ್ಲ ಸೇರಿ 10 ಜನ ಸೇರಿ ಶಾಸಕರ ಮಾರ್ಗವಾಗಿ ಶಾಸಕರ ಇದರ ಅಭಿಮಾನದಿಂದ ಇದರಿಂದ ಮಾರ್ಗದರ್ಶನದಿಂದ ನಾವು 10 ಜನ ಸೇರಿ ನಾವು ನಿಮ್ಮನ್ನು ಮಾಡ್ತೀವಿ. 10 ಜನ ಸದಸ್ಯರ ಸಹಕಾರದಿಂದ 9 ದಿನದಿಂದ ನಾವು ಹೋಗಿ ನಿಮ್ಮನ್ನು ಅಧ್ಯಕ್ಷರನ್ನು ಮಾಡಬೇಕು, ನಮ್ಗೆ ಒಳ್ಳೆ ದಾರಿ ಇರಬೇಕು ಅಂತ ಹೇಳ್ಬೋದು. ಎಲ್ಲದೂ ಒಗ್ಗಟ್ಟಾಗಿ ಹೋಗಿ 10 ಜನ ಮಾಡಿದ್ದಾರೆ. ಹಿಂದಿನ ಅಧ್ಯಕ್ಷರು ಇದ್ದಿದ್ದು ಲಕ್ಷ್ಮಮ್ಮ ಅಂತ, ಅವರಿಂದ ನಮಗೇನು ಅನುಕೂಲ ಆಗಿಲ್ಲ, ಅಭಿವೃದ್ಧಿ ಇಲ್ಲ, ಈಗ ಕಾರ್ಯಗಳು ಆಗ್ತಾ ಇಲ್ಲ ಇಲ್ಲಿ. ಈಗ 10 ಜನ ಸದಸ್ಯರು ಅಂದರೆ ಹಿಂದೆ ನೀವು ಕಾಂಗ್ರೆಸ್ಸಲ್ಲಿ ಇದ್ವಿ. ಈಗ ಮೊದಲು ಬೆಂಬಲಿಗರ ಅವ್ರಿಗೆ ಸಹಾಯ ಮಾಡಿದ ಸದಸ್ಯರೆಲ್ಲ ಸೇರಿ ಈಗ ನಮಗೆ ಅನುಕೂಲ ಮಾಡಿದ್ವಿ. ನಿಮ್ಗೆ ಅನುಕೂಲ ಅಧ್ಯಕ್ಷರು ಅಷ್ಟೇ, ಉಪಾಧ್ಯಕ್ಷರು ಅಷ್ಟೇ ಕಾಂಗ್ರೆಸ್ ಇಬ್ಬರು ಕಾಂಗ್ರೆಸ್. ಈ 4 ವರ್ಷ ಕಳೆದ್ರೂ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ. ನಾವೆಲ್ಲ ಸದಸ್ಯರು ಬೇಸತ್ತು ಏನು ಮಾಡೋದು ಅಂತ ದಿಕ್ಕು ತೋಚಿದೆ. ನಮ್ಮ ಶಾಸಕರಾದಂಥವ್ರನ್ನ ಹೋಗಿ ನಾವು ಮೇಡಮ್ ನಮಗೆ ತೊರ ಇದೆ, ಏನು ಮಾಡೋದು ಅಂತ ಎಲ್ಲ 10 ಜನನೂ ಕೇಳಿದ್ದೀವಿ. ಅವರು ಮಾರ್ಗದರ್ಶನ ಕೊಟ್ಟು ನಮ್ಮನ್ನು 10 ಜನ ಸಹಕಾರ ಹಾಗೂ ಶಾಸಕರ ಸಹಕಾರದಿಂದ ಇವತ್ತು ಚಂದ್ರಪ್ಪ ಅವ್ರನ್ನ ಅಧ್ಯಕ್ಷರನ್ನು ಮಾಡಿದ್ದೀವಿ, ಶಶಿಕಲಾ ಅವ್ರನ್ನ ಉಪಾಧ್ಯಕ್ಷರಾಗಿ ಮಾಡಿದ್ದೀವಿ. ಇನ್ನು ಮುಂದೆ ಎಲ್ಲರೂ ಯಾರೇ ಸದಸ್ಯರಿರಲಿ ಎಲ್ಲ ಅಣ್ಣ ತಮ್ಮಂದಿರ್ತಾರ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಹೋಗ್ಬೇಕಂತ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ. ಆದರೂ ಸಹ ಎಲ್ಲರೂ ಅಣ್ಣ ತಮ್ಮಂದಿರ್ತಾರ ನಾವು ನೋಡಿಕೊಂಡು ಅಭಿವೃದ್ಧಿ ಕೆಲಸವನ್ನು ಮಾಡ್ತೀವಿ. ಈ ಪಂಚಾಯತಿ ಇದರ ಕಾರಣ ಅಭಿವೃದ್ಧಿ ಆಗಿಲ್ಲ ಯಾವುದೂ. ಮುಖ್ಯವಾದ ಕಾರಣ ಸದಸ್ಯರೆಲ್ಲ ಬೇಸತ್ತು ಯಾವುದೂ ಊರಲ್ಲಿ ಎಲ್ಲ ನಮಗೆ ಮರ್ಯಾದೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಏನಾದರೂ ಇನ್ನು 10 ತಿಂಗಳಿದೆ ಅದರಲ್ಲಾದರೂ ಮರ್ಯಾದೆ ತರ್ಕೋಬೇಕು, ಏನಾದರೂ ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡಿದ್ದೀವಿ. ಅದರ MLA ಅವ್ರ ಸಹಕಾರದಿಂದ ಇದು ಕೆಲಸ ಕೆಲವರು ಮುಖಂಡರಿಂದ ನಾವು ಸಹಾಯ ಪಡೆದಿದ್ದೇವೆ. ಮೊದಲು ಚೇರ್ಮನ್ ಆಗಿದ್ದ, ಅಧ್ಯಕ್ಷರಾಗಿದ್ದ, ಅವರ ಹಸ್ಬೆಂಡ್ ಆಗಿದ್ದ ಮುರಳಿ ಅಪ್ಪನವರು ಇರ್ಬೋದು, ನಮ್ಮ ರಾಮಸಾಗರ ಮುರಳಿ ಅಂತ ಅಂದರೆ ಉಪಾಧ್ಯಕ್ಷರ ಮಗ ಆಗಿರ್ಬೋದು, ಕೇಶವ ರೆಡ್ಡಿ ಆಗಿರ್ಬೋದು,
ನಾಗರಾಜ್ ರೆಡ್ಡಿ ಆಗಿರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷದವರೆಲ್ಲ ನಮಗೆ ಸ್ವಲ್ಪ ಹಿಂದ್ಗಡೆಯಿಂದ ಸಹಾಯ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಅವರಿಂದ ನಾವೆಲ್ಲರೂ ಜೋರಾಗಿ ಮಾತಾಡಿ. ರಾಮಸಾಗರ ಗ್ರಾಮ ಪಂಚಾಯತಿಯಲ್ಲಿ 3ನೇ ಬಾರಿನೇ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಯಶಸ್ವಿಯಾಗಿ ಆಗಿದೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಶಶಿಧರವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಇಲ್ಲಿ ಏನು ರಾಮಸಾಗರ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಇಲ್ಲದೆ ಅಧ್ಯಕ್ಷರು ಫಾರ್ಮೇಷನ್ ಮಾಡಿತ್ತು, ಅದನ್ನು ಅವರಾಗಿ ಸ್ವತಃ ಯೋಚನೆ ಮಾಡಿ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ಕೊಟ್ಟು ನೇರವಾಗಿ ಅವರೇ ಬಂದು ಆ ಅಧ್ಯಕ್ಷರನ್ನು ಚೇಂಜ್ ಮಾಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನು ಮಾಡ್ಕೊಂಡು ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿದ್ದ ಚಂದ್ರಪ್ಪನವರು ಮತ್ತು ಕೇಶವ ರೆಡ್ಡಿ, ಮುರಳಿ ಇವರೆಲ್ಲರ ಒಂದು ನೇತೃತ್ವದಲ್ಲಿ ರಾಮಸಾಗರ ಪಂಚಾಯತ್ ಮುನ್ರೆಡ್ಡಿ ಅವರ ಮತ್ತು ಇನ್ನೂ ಅನೇಕ ನಮ್ಮ ಮುಖಂಡರು ಬೂತ್ ಸಮಿತಿ ಎಲ್ಲ ಕಾಂಗ್ರೆಸ್ ಮುರಳಿ ಮುರಳಿ ರಾಮಚಂದ್ರ ರೆಡ್ಡಿ ಎಲ್ಲ ನಮ್ಮ ಈ ಪಂಚಾಯತಿ ಹಿರಿಯರು ಕಿರಿಯರು ಎಲ್ಲ ಸೇರಿ ನಮ್ಮ ಏನು ಜನಪ್ರಿಯ ಶಾಸಕರ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಅದನ್ನು ಒತ್ತು ಕೊಡೋದಕ್ಕೆ ಅವ್ರ ಕೈ ಬಲಪಡಿಸಬೇಕಂತೇಳಿ ಇವತ್ತು ಯುನಾಮಿನಸ್ ಆಗಿ ಒಬ್ಬ ಅಧ್ಯಕ್ಷರನ್ನು ನೇಮಕ ಮಾಡಿಕೊಂಡು ಅವ್ರಿಗೂ ನಮ್ಮ ಪಕ್ಷಕ್ಕೆ ಕೊಡುಗೆ ಕೊಡ್ತಾರೆ. ಅವರಿಗೆ ನಾವು ಬೇತಮಂಗಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಶಾಸಕರಾದಂಥ ರೂಪ ಶಶಿಧರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮೊದಲಿಂದ ಏನು ಇವತ್ತು ಕೇಶವ ರೆಡ್ಡಿ, ನಮ್ಮ ಚಂದ್ರಪ್ಪ, ರಾಮಚಂದ್ರ ರೆಡ್ಡಿ, ಸೋಮರೆಡ್ಡಿ ಅವ್ರ ನೇತೃತ್ವ ಮೊದಲಿಂದ ಕಾಂಗ್ರೆಸ್ ಇತ್ತು, ಆದರೆ ಸ್ವಲ್ಪ ಹಿನ್ನಡೆ ಆಗಿತ್ತು. ಈಗ ಪಕ್ಷ ಬಲಪಡಿಸಿದೆ ಮತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ಶೀಘ್ರದಲ್ಲೇ ಕದಿರಿಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ರಾಮಸಾಗರ ಪಂಚಾಯತ್ ಸೇರೋದ್ರಿಂದ ಅಲ್ಲಿ 20 ಲಕ್ಷ ರೂಪಾಯಿ ಕೆಲಸವನ್ನು ಶೀಘ್ರದಲ್ಲಿದೆ ಈ ಗ್ರಾಮ ಪಂಚಾಯತಿ ಲೀಡರ್ಸ್ನನ್ನು ಕರ್ಕೊಂಡೋಗಿ ಅಭಿವೃದ್ಧಿ ಕೆಲಸವನ್ನು ಅಲ್ಲಿಂದ ಶುರು ಮಾಡ್ತೀವಿ ಅಂತ ಹೇಳ್ತಾ, ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಲ್ಲಿ 6 ಸ್ಥಾನಗಳನ್ನು ನಮ್ಮ ಕ್ಷೇತ್ರದಲ್ಲಿತ್ತು. 6ಕ್ಕೆ 6 ಕೂಡ ಅವಿರೋಧ ಆಯ್ಕೆ MLA ಅವ್ರ ನೇತೃತ್ವದಲ್ಲಿ ಗೋವಿಂದಗೌಡರ ಮಾರ್ಗದರ್ಶನದಲ್ಲಿ 6 ಕೂಡ ಅವಿರೋಧ ಆಯ್ಕೆ ಆಗಿದೆ. ಮತ್ತು ಶನಿವಾರ ನಾನ್ಬಾರ ಕ್ಷೇತ್ರದಿಂದ ಹೊಸೂರು ಕೃಷ್ಣಪ್ಪ ಅಂತ ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ಅವ್ರದ್ದು ಆಟೋ ಗುರ್ತು. ಈ ಕಡೆ ನಮ್ಮದು 100 ಮತದಾರರಿದ್ದಾರೆ. 100 ಕೂಡ ಎಲ್ಲ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಅವ್ರ ಆಟೋ ಗುರ್ತಿಗೆ ಮತ ನೀಡಬೇಕಾಗಿ ಈ ಮೂಲಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮೂಲಕ ಕೋರ್ಕೊಳ್ತಾ ಇದ್ದೀವಿ. ಲಾಸ್ಟ್ ಟೈಮು ಎಲೆಕ್ಷನ್ ಆಗಬೇಕಾದ್ರೆ ನಮ್ಮ SC ಜನಾಂಗ ಇದೆಯಲ್ಲ, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಂಥ ಕಾನೂನು ಏನಿದೆ, ಆ ಕಾನೂನು ಅಡಿಯಲ್ಲಿ ಸರ್ಕಾರದಿಂದ ಆದೇಶ ಏನು ಬಂದಿದೆ, ಆ ಆದೇಶದ ಪ್ರಕಾರ ಚೇರ್ಮನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಲೀಡ್ರ್ ಮುಖಂಡರು ಯಾರು ಅವರೇ, ನೀವು ಹೇಳಿದ್ರಲ್ಲ ಅವರೇ, ಯಾರು ಹೇಳಿ ಅಂತ ಅವರು ನಿಮ್ಮನ್ನೇ ಮಾಡ್ತೀನಿ ಅಂತ ದುಡ್ಡಿನ ಆಮಿಷ ತೋರಿಸಿ ನಿಮ್ಮನ್ನೇ ಚೇರ್ಮನ್ ಮಾಡ್ತೀನಿ ಅಂತ ನಾವು SC ಮೀಸಲಾತಿಯಲ್ಲಿ ಜಂಟು ಬಂದಿದ್ದು. ಇಲ್ಲಿ ಕಾನೂನಿನ ಆದೇಶ, ಸರ್ಕಾರದ ಆದೇಶ ಜಂಟು ಬಂದಿದ್ದು, ಜಂಟೇ ಮಾಡಬೇಕಾಗಿತ್ತು. ಬಟ್ ನಮ್ಮನ್ನೆಲ್ಲ ತಿರಸ್ಕರಿಸಿ ಇವರೆಲ್ಲ ಏನು ದುಡ್ಡು ಇಲ್ದಿರೋರು ಅಂತೇಳ್ಬಿಟ್ಟು ನಮ್ಮನ್ನು ಯಾಮಾರಿಸಿ ಸೇಲ್ ಅಗ್ರಿಮೆಂಟ್ ನಮ್ಮ ಹತ್ರ ಮಾಡಿಕೊಂಡು ಚೆಕ್ಗಳು ತಗೊಂಡು ನಿಮ್ಮನ್ನ ಕೇಸ್ ಹಾಕ್ತೀನಿ, ನಿಮ್ಮ ಮೇಲೆ ಚೆಕ್ ಬಸ್ ಕೇಸ್ ಹಾಕ್ತೀನಿ ನೀವು ಓಟ್ ಹಾಕಿಲ್ಲ ಅಂದರೆ ಅದರಿಂದ ನಮ್ಮನ್ನೆಲ್ಲ ಪ್ರಾಣ ಬೆದರಿಕೆ ಹಾಕಿ ಲಾಸ್ಟ್ಗೆ ಅವ್ರ ಸ್ವಂತದವ್ರನ್ನೇ ಒಬ್ಬರು ಸದಸ್ಯನಾಗಿ ಮಾಡಿಕೊಂಡ್ರು. ಸೊ ಆ ಪರಿಸ್ಥಿತಿಯಲ್ಲಿ ನಾವು ಏನೂ ಮಾಡೋಕ್ಕೂ ಆಗಿಲ್ಲ. ಹಾಗಾಗಿ ನಾವು ತುಂಬ ತೊಂದರೆ ಅನುಭವಿಸಿದ್ವಿ. ಆದರೂ ಹಂಗೆ ಮಾಡಿದ್ರೂ ಸಹ ಮತ್ತೆ ಇಲ್ಲೇನಾದ್ರು ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಇವ್ರು ಹೇಳಿರ್ಬೋದು ಯಾರೊಬ್ರು ಲೀಡ್ರ್ ಮಾಡಿದರು, ಹಂಗೆ ಮಾಡಿದ್ರು, ಅದೆಲ್ಲ ಸುಳ್ಳು. ಬರೀ ಇಲ್ಲೇನು ನಡೆದಿರೋದು ಇಷ್ಟು. ನಮಗೆಲ್ಲ ಇಷ್ಟೊಂದು SC ಜನಾಂಗ ಇದೀವಿ, ಅಸ್ಪೃಶ್ಯರು, ಅವ್ರಿಗೆ ಯಾವತ್ತೂ ಇಲ್ಲಿ ಮೋಸನೇ ಆಗಿರೋದು. ನ್ಯಾಯಬದ್ಧವಾಗಿ ನಾವು ಕಾನೂನನ್ನ ಗೌರವಿಸಿ ಇವತ್ತು ನಾವು ಅಧ್ಯಕ್ಷ ಉಪಾಧ್ಯಕ್ಷರು ನಾವು ಮಾಡಿದ್ವಿ. ಇದನ್ನೇ ಇಟ್ಕೊಂಡು ಅವರು ಬಂಡವಾಳಕ್ಕೆ ಇಟ್ಕೊಂಡು ಏನು ಬೇರೆ ಯಾರೋ ಬಂದು ಲೀಡ್ರ್ ಮಾಡಿದ್ರು, ಇವರೆಲ್ಲ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಏನು ನ್ಯಾಯಬದ್ಧವಾಗಿ ಏನಿದೆಯೋ ಅದನ್ನೇ ನಾವು ಮಾಡಿ ತೋರಿಸಿದ್ವಿ. ಕಾನೂನನ್ನ ಗೌರವಿಸಿ ಅದನ್ನೇ ಮಾಡಿದ್ವಿ. ಈ ಥರ ನಮ್ಮನ್ನೆಲ್ಲ ಬೆದರಿಸಿ ನಮಗೆಲ್ಲ ಮೋಸ ಮಾಡಿದರು. ಸೊ ಹಾಗಾಗಿ ನಾವೆಲ್ಲ ಬೇಜಾರಾಗಿ ನಮ್ಮ ಸದಸ್ಯರುಗಳು ಆ ಪಕ್ಷ ಈ ಪಕ್ಷ ಅಂತ ಏನು ಭೇದ ಭಾವ ಇಲ್ಲ, ಎಲ್ಲರೂ ಸೇರಿ ಅಧ್ಯಕ್ಷನ ಉಪಾಧ್ಯಕ್ಷನ ನಮ್ಮ ಪಂಚಾಯತ್ನ ಅಭಿವೃದ್ಧಿ ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಎಲೆಕ್ಷನ್ನ ಇನಾಮಿನೇಷನಲ್ಲಿ ನಾವು ಗೆದ್ದಿದ್ದೀವಿ. ஆரம்பிக்கலாங்களா?
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.